ಭಾರತವು ದೇವಾನುದೇವತೆಗಳ ನೆಲೆಬೀಡು. ಇಲ್ಲಿನ ಕೆಲವು ಪುರಾತನ ದೇವಾಲಯಗಳ ವಿಜ್ಞಾನ ಮತ್ತು ವಾಸ್ತುಶಿಲ್ಪವನ್ನು ನೋಡಿದರೆ ಇಂದಿನ ಆಧುನಿಕ ವಿಜ್ಞಾನಿಗಳೂ ಸಹ ಬೆರಗಾಗುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ಇಂತಹ ಅದ್ಭುತಗಳನ್ನು ಹೇಗೆ ನಿರ್ಮಿಸಿದರು ಎಂಬುದು ಇಂದಿಗೂ ನಿಗೂಢ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಭಾರತದ ಇಂತಹ 10 ಅದ್ಭುತ ದೇವಾಲಯಗಳ ಬಗ್ಗೆ ತಿಳಿಯೋಣ. ಇಷ್ಟು ಯಂತ್ರ, ತಂತ್ರಜ್ಞಾನ, ಭವ್ಯತೆ, ಸೌಂದರ್ಯ. 1. ಕೋಣಾರ್ಕ್ ಸೂರ್ಯ ದೇವಾಲಯ, ಒಡಿಶಾ. ದೃಶ್ಯ: ರಥದ ಆಕಾರದ ದೇವಾಲಯ ಮತ್ತು ಚಕ್ರಗಳ ನಿಕಟನೋಟ. ವಿವರಣೆ: ಇದನ್ನು ಸೂರ್ಯದೇವರಿಗಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯವು 24 ಬೃಹತ್ ಕಲ್ಲಿನ ಚಕ್ರಗಳನ್ನು ಹೊಂದಿರುವ ರಥದಂತಿದೆ. ವಿಶೇಷವೆಂದರೆ ಈ ಚಕ್ರಗಳು ಕೇವಲ ಅಲಂಕಾರಕ್ಕಲ್ಲ, ಇವು ಸೂರ್ಯನ ನೆರಳಿನ ಮೂಲಕ ನಿಖರವಾದ ಸಮಯವನ್ನು ತೋರಿಸುವ ಸನ್ ಡಯಲ್ಗಳಾಗಿ ಕೆಲಸ ಮಾಡುತ್ತವೆ. ರಹಸ್ಯ: ಈ ಹಿಂದೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಲೋಡ್ ಸ್ಟೋನ್ ಎಂಬ ಕಾಂತೀಯ ಕಲ್ಲನ್ನು ಬಳಸಲಾಗಿತ್ತು. ಇದರ ಶಕ್ತಿಯಿಂದ ಸೂರ್ಯನ ವಿಗ್ರಹವು ಗಾಳಿಯಲ್ಲಿ ತೇಲುವಂತೆ ಸ್ಥಾಪಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಬೃಹದೀಶ್ವರ ದೇವಾಲಯ, ತಮಿಳುನಾಡು. ದೃಶ್ಯ: ತಂಜಾವೂರಿಗ ಬೃಹತ್ ಗೋಪುರ. ವಿವರಣೆ: ರಾಜರಾಜ ಚೋಳ ನಿರ್ಮಿಸಿದ ಈ ದೇವಾಲಯವು 1000 ವರ್ಷಗಳ ಹಳೆಯದು. ಇದರ ಗೋಪುರದ ಮೇಲೆ 80 ಟನ್ ತೂಕದ ಏಕಶಿಲೆಯ ಕಲ್ಲನ್ನು 200 ಅಡಿ ಎತ್ತರಕ್ಕೆ ಹೇಗೆ ಏರಿಸಿದರು ಎಂಬುದು ಇಂದಿಗೂ ಇಂಜಿನಿಯರ್ಗಳಿಗೆ ಸವಾಲಾಗಿದೆ. ವಿಶೇಷತೆ: ಈ ದೇವಾಲಯದ ನಿರ್ಮಾಣದಲ್ಲಿ ಸಿಮೆಂಟ್ ಅಥವಾ ಗಾರೆ ಬಳಸಿಲ್ಲ, ಕೇವಲ ಕಲ್ಲುಗಳನ್ನು ಒಂದಕ್ಕೊಂದು ಇಂಟರ್ಲಾಕ್ ಮಾಡಿ ಜೋಡಿಸಲಾಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಈ ಗೋಪುರದ ನೆರಳು ಭೂಮಿಯ ಮೇಲೆ ಬೀಳಲ್ಲ ಎಂಬ ಪ್ರತೀತಿಯೂ ಇದೆ. ಲೇಪಾಕ್ಷಿ ದೇವಾಲಯ, ಆಂಧ್ರಪ್ರದೇಶ್. ದೃಶ್ಯ: ಗಾಳಿಯಲ್ಲಿ ತೇಲುವ ಕಂಬ, ಹ್ಯಾಂಗಿಂಗ್ ಪಿಲ್ಲರ್. ವಿವರಣೆ: ಇಲ್ಲಿನ ಪ್ರಮುಖ ಆಕರ್ಷಣೆವೆಂದರೆ ಹ್ಯಾಂಗಿಂಗ್ ಪಿಲ್ಲರ್. ಈ ಕಂಬವು ನೆಲವನ್ನು ಮುಟ್ಟದೆ ಗಾಳಿಯಲ್ಲಿ ತೇಲುತ್ತಿದೆ. ಭಕ್ತರು ಇದರ ಕೆಳಗೆ ಬಟ್ಟೆ ಅಥವಾ ಕಾಗದವನ್ನು ತೂರಿಸುವ ಮೂಲಕ ಇದನ್ನು ಪರೀಕ್ಷಿಸುತ್ತಾರೆ. ರಹಸ್ಯ: ಬ್ರಿಟಿಷ್ ಇಂಜಿನಿಯರ್ಗಳು ಸಹ ಈ ಕಂಬದ ರಹಸ್ಯ ತಿಳಿಯಲು ವಿಫಲರಾಗಿದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆ. ಕೈಲಾಸ ದೇವಾಲಯ, ಎಲ್ಲೋರಾ. ದೃಶ್ಯ: ಗುಡ್ಡವನ್ನು ಕೊರೆದು ಮಾಡಿದ ದೇವಾಲಯ. ವಿವರಣೆ: ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವ ಈ ದೇವಾಲಯವು ಇಡೀ ಜಗತ್ತಿನಲ್ಲೇ ಅದ್ಭುತ. ಸಾಮಾನ್ಯವಾಗಿ ದೇವಾಲಯಗಳನ್ನು ಕೆಳಗಿಂದ ಮೇಲೆ ಕಟ್ಟುತ್ತಾರೆ, ಆದರೆ ಇದನ್ನು ಒಂದು ಬೃಹತ್ ಬೆಟ್ಟದ ಕಲ್ಲನ್ನು ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಬರಲಾಗಿದೆ. ಸಂಖ್ಯೆಗಳು: ಸುಮಾರು 20 ಲಕ್ಷ ಟನ್ ಕಲ್ಲನ್ನು ಹೊರತೆಗೆದು ಈ ಭವ್ಯ ಮಂದಿರವನ್ನು ಕೇವಲ ಕೈಯಿಂದ ಮಾಡುವ ಉಪಕರಣಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ಆಧುನಿಕ ಯಂತ್ರೋಪಕರಣಗಳ ಬಳಕೆಯಿಲ್ಲದೆ ಹೇಗೆ ಈ ರೀತಿಯ ನಿಖರ ನಿರ್ಮಾಣವನ್ನು ಮಾಡಬಹುದು ಎಂಬುದು ಇಂದಿಗೂ ಆಶ್ಚರ್ಯ ಮೂಡಿಸುತ್ತದೆ. ಬೇಲೂರು. ದೃಶ್ಯ: ಹೊಯ್ಸಳ ಶೈಲಿಯ ಅದ್ಭುತ ಕೆತ್ತನೆಗಳು. ವಿವರಣೆ: ನಮ್ಮ ಹೆಮ್ಮೆಯ ಕರ್ನಾಟಕದ ಬೇಲೂರಿನಲ್ಲಿದೆ ಈ ಸುಂದರ ದೇವಾಲಯ. ವಿಷ್ಣುವರ್ಧನ ಮಹಾರಾಜ ನಿರ್ಮಿಸಿದ ಈ ಮಂದಿರದ ಪ್ರತಿಯೊಂದು ಕಂಬ ಮತ್ತು ವಿಗ್ರಹಗಳಲ್ಲಿನ ಸೂಕ್ಷ್ಮ ಕೆತ್ತನೆಗಳು ಅಪ್ರತಿಮ. ವಿಶೇಷತೆ: ಇಲ್ಲಿನ ವಿಗ್ರಹಗಳ ಒಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಬೆಳಕನ್ನು ಹಾಯಿಸಿದರೆ ಅದು ಮತ್ತೊಂದು ಬದಿಯಿಂದ ಕಾಣಿಸುತ್ತದೆ. ಅಷ್ಟು ನಿಖರವಾಗಿ 1000 ವರ್ಷಗಳ ಹಿಂದೆಯೇ ಹೇಗೆ ಕೆತ್ತನೆ ಮಾಡಿದರು ಎಂಬುದು ವಿಸ್ಮಯ. ವಿರೂಪಾಕ್ಷ ದೇವಾಲಯ, ಹಂಪಿ. ದೃಶ್ಯ: ಹಂಪಿಯ ಗೋಪುರ ಮತ್ತು ಅದರ ತಲೆಕೆಳಗಾದ ನೆರಳು. ವಿವರಣೆ: ಹಂಪಿಯ ಈ ದೇವಾಲಯದಲ್ಲಿ ಪಿನ್ಹೋಲ್ ಕ್ಯಾಮೆರಾ ತಂತ್ರಜ್ಞಾನವನ್ನು ಕಾಣಬಹುದು. ದೇವಾಲಯದ ಒಂದು ಸಣ್ಣ ರಂಧ್ರದ ಮೂಲಕ ಗೋಪುರದ ನೆರಳು ಒಳಗಿನ ಗೋಡೆಯ ಮೇಲೆ ತಲೆಕೆಳಗಾಗಿ ಬೀಳುತ್ತದೆ. ಆಧುನಿಕ ಆಪ್ಟಿಕ್ಸ್ ಜ್ಞಾನವಿಲ್ಲದ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ಈ ಬೆಳಕಿನ ತಂತ್ರಜ್ಞಾನ ಹೇಗೆ ತಿಳಿದಿತ್ತು ಎಂಬುದು ಇಂದಿಗೂ ಒಂದು ರಹಸ್ಯ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.